ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಏನ್ ವಿಶೇಷ, ಏನ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಅಡುಗೆ ಮಾಡಿ ನಮಗೆ ತೋರಿಸ್ತಾ ಇದ್ದೀರಾ? ನಾನು ಅನ್ಕೊಂಡೆ ಈ ಸರಿ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಕಾರ್ಯಕ್ರಮ. ಇವತ್ತಿನ ದಿನದ್ದು ಏನ್ ವಿಶೇಷ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅನಿಸ್ತು, ಒಂದ್ ಕಡೆ ಇಬ್ರು ಚೆಫ್ಗಳನ್ನ ಕರೆಸಿ ಅಡುಗೆ ಮಾಡ್ಸೋಣ. ಇವತ್ತು ತುಂಬಾ ಜನ ನೋಡ್ತಾ ಇದಾರೆ, ಒಂದು ವೆಜ್ ತೋರಿಸೋಣ, ನಾನ್ ವೆಜ್ ತೋರಿಸೋಣ, ಯಾವ್ದು ಇಷ್ಟಪಡ್ತಾರೋ ಅದ್ ನೋಡ್ಕೊಳ್ಳಿ ಅಂತ. ಅವಾಗ ಐಡಿಯಾ ಬಂದಿದ್ದು, ಫಸ್ಟ್ ಸುಚಿತ್ರ ಅವ್ರನ್ನ ಕರೆಸಿ ಒಂದೊಳ್ಳೆ ವೆಜಿಟೇಬಲ್ ಗ್ರೇವಿ ಮಾಡ್ಸೋಣ, ಅದಾದ ಚಂದ್ರಪ್ಪ ಅವ್ರನ್ನ ಕರೆಸಿ ಒಂದು ಫಿಶ್ ಫ್ರೈ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಓಕೆ ಅಂತ ಏನೋ ಅನ್ನಿಸ್ತು, ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮೊದಲಾಗಿ ಸುಚಿತ್ರ ಅವ್ರು ಬಂದಿದ್ದಾರೆ. ಅವ್ರನ್ನ ಕರೆಸಿ ಸಖತ್ತಾಗಿರೋದು ಒಂದು ವೆಜಿಟೇರಿಯನ್ ಗ್ರೇವಿ ಮಾಡಿ ತೋರಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದು ಪನ್ನೀರ್ ಗಿನ್ನೀರ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ ಸುಚಿತ್ರ. ನಮಸ್ಕಾರ. ಏನ್ರಿ ಸುಚಿತ್ರ, ಇಷ್ಟೊಂದು ಪನ್ನೀರು, ಇಷ್ಟೊಂದು ತರಕಾರಿ, ಇಷ್ಟೊಂದು ಅಯ್ಯೋ 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 ಅದೇನೋ ಬೆಣ್ಣೆ ತರ ಇದೆ, ತುಪ್ಪ ತರ ಇದೆ, ಎಲ್ಲ ತಂದ್ಬಿಟ್ಟಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಏನಂದ್ರೆ ಇವತ್ತು ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಗ್ರೇವಿ ತೋರಿಸ್ಬೇಕು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ರೆಸ್ಟೋರೆಂಟ್ ಸ್ಟೈಲ್ ಅಂತ ಬೇರೆ ಹೇಳ್ಬಿಡ್ತೀರಾ, ಅದನ್ನೆಲ್ಲ ಬರ್ಕೊಳ್ತಾರೆ, ಕನ್ಫ್ಯೂಷನ್ ಇರ್ತೀರಾ, ನನಗೆ ಫೋನ್ ಮಾಡ್ತಾರೆ. ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ ಅವರು. ರೆಸ್ಟೋರೆಂಟ್ ಏನ್ ಗ್ರೇವಿ ಮಾಡ್ತಾ ಇದ್ದೀರಾ? ಪನ್ನೀರ್ ಟಿಕ್ಕಾ ಮಸಾಲಾ. ಪನ್ನೀರು ಟಿಕ್ಕಾ ಮಾಡ್ಕೊಂಡು ಮಸಾಲ ಮಾಡಬೇಕು. ಓಕೆ, ತುಂಬಾ ಲೆಂತಿ ಪ್ರೊಸೆಸ್ ಇದೆ. ಓಕೆ, ಪನ್ನೀರ್ ಟಿಕ್ಕಾ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಟಿಕ್ಕಾ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಟೊಮ್ಯಾಟೊ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಮೊಸರಿನ ಗಟ್ಟಿ ಭಾಗ, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಗೋಡಂಬಿ ಪೇಸ್ಟ್, ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು, ಎಣ್ಣೆ. ಇನ್ನೇನು ಉಳ್ಕೊಂಡಿಲ್ಲ ಬಿಡಿ, ಇಷ್ಟೇ ಇರೋದು ಅಡುಗೆ ಮನೆಯಲ್ಲಿ. ಇಲ್ಲ, ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ, ಬಟ್ ಇಟ್ಸ್ ಅ ವೆರಿ ಗುಡ್ ರೆಸಿಪಿ. ಹಂಗಂತೀರಾ? ಓಕೆ, ಪನ್ನೀರ್ ಟಿಕ್ಕಾ ಮಸಾಲ ತುಂಬಾ ಲೆಂತಿ ಪ್ರೊಸೆಸ್ ಆದ್ರೂ ಕೂಡ ನೀವೇನು ಇಷ್ಟು ಬಟ್ಲನ್ನ ಹೋಟ್ಲಲ್ಲಿ ಆರ್ಡರ್ ಮಾಡಿದ್ರೆ 187 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಕೊಡ್ಬೇಕಾಗುತ್ತೆ. ಆ 187 ರೂಪಾಯಿ ಕೊಟ್ಟೇನಾದ್ರು ನೀವು ಮೆಟೀರಿಯಲ್ನ ತಂದು ನಿಮ್ಮಲ್ಲೇ ಅಡುಗೆ ಮಾಡಿದ್ರೆ ಒಂದು 8 ಜನ 2 ಟೈಮ್ನ ತಿನ್ಬೋದು. ಡಿಸೈಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕೈಯಲ್ಲಿ ಬರ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ. ರುಚಿಯಾಗಿದ್ರೆ ನಮ್ಮನ್ನ ನೆನೆಸ್ಕೊಳ್ಳಿ. ಓಕೆ, ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಈಗ ಮುರಳಿಯವರು ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಮಿಕ್ಸಿಂಗ್ ಬೌಲ್ ಬೇಕಾ? ತಗೊಳ್ಳಿ. ಫಸ್ಟ್ ಮಿಕ್ಸಿಂಗ್ ಬೌಲ್ ಅಲ್ಲಿ ಈಗ ಮ್ಯಾರಿನೇಟ್ ಮಾಡಬೇಕು, ಟಿಕ್ಕಾನ ಮ್ಯಾರಿನೇಟ್ ಮಾಡಬೇಕು. ಮಾಡಿ. ಇಲ್ಲಿ ನಾನು ಮೊಸರನ್ನ ಹಂಕರ್ಡ್ ತಗೊಂಡಿದ್ದೀನಿ, ನೀರಿನ ಅಂಶ ಇರಬಾರ್ದು. ತೋರಿಸಿ ಸ್ವಲ್ಪ ಕೊಡಿ. ಯೋಗರ್ಟ್ ಸಿಕ್ಕಿದ್ರೆ ಯೋಗರ್ಟ್ ಹಾಕಿ ಅಂತ ನಾನು ಹೇಳ್ತೀನಿ, ಪ್ಲೇನ್ ಯೋಗರ್ಟ್. ಅಂದ್ರೆ ಇದರ ಕೊಳಗೆ ಕಟ್ಬಿಟ್ಟಿರ್ತಾರೆ, ಎಲ್ಲ ನೀರೆಲ್ಲ ಹೊಟ್ಟೋಗುತ್ತೆ. ವೆರಿ ಗುಡ್, ಚೆನ್ನಾಗಿದೆ. ಪ್ಲೇನ್ ಯೋಗರ್ಟ್ ಹಾಕೋಬಹುದು. ಓಕೆ, ಯೋಗಟ್ಟು ಗೀಗಟ್ಟು ಅಂತೆಲ್ಲ ಹುಡ್ಕೊಂಡು ಹೋಗ್ಬೇಡ್ರಿ, ವೆರಿ ಈಸಿ. ಮೊಸರು ತಗೊಳ್ಳಿ, ಮೊಸರು ಕೆಳಗಿರೋ ಬಟ್ಟೆಲ್ ಹಾಕಿ ಕಟ್ಬಿಡಿ, ಕೊಳಗೆ ಎಲ್ಲ ಸೋರೋಗುತ್ತೆ, ಕೆಳಗಡೆ ಗಟ್ಟಿ ಉಳ್ಕೊಳ್ಳುತ್ತೆ. ಅದೇ ಯೋಗಟ್ ಬೇಕು ಅಂತೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟು ಸಿಕ್ಕಿಲ್ಲ ಸರ್ ಅಂತ ಫೋನ್ ಮಾಡಬೇಡಿ, ನಮಗೆ ಗಟ್ಟಿ ಮೊಸರು ಅಷ್ಟೇನೆ. ಓಕೆ, ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್ ಟಿಕ್ಕಾಗ ಮಾತ್ರ, ಮತ್ತೆ ಆಮೇಲೆ ಖಾರದ ಪುಡಿ ಹಾಕ್ತೀನಿ. ಓಕೆ, ಸೊ ಅದರಿಂದ ಒಂದು 1/2 ಸ್ಪೂನ್ ಸಾಕು. ಮೊಸರಿಗೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಹಾಕಿ. ಇದು ಮುರಳಿಯವರೇ ಕಸೂರಿ ಮೇಥಿ ಸಿಗುತ್ತೆ ನಿಮ್ಗೆ, ಇದನ್ನ ನಾನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಕಸೂರಿ ಮೇಥಿ ಪೌಡರ್ ಓಕೆ, ಒಂದು 1/4 ಸ್ಪೂನ್. ತಿರ್ಗಾ ಪೌಡರ್ ಬೇಕು ನೋಡ್ಕೊಂಡೋಗ್ಬಿಡಿ, ಕಸ್ತೂರಿ ಮೇಥಿ ಸಿಗುತ್ತೆ, ಒಂದ್ 2-3 ಸರಿ ಹಿಂಗ್ ಹಾಕ್ಬಿಡಿ. ಅದೇ ರೋಸ್ಟ್ ಮಾಡಿ ಪೌಡರ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಓಕೆ, ಸ್ವಲ್ಪ ಉಪ್ಪು, 1 2 ಸ್ಪೂನ್ಸ್ ಆಯಿಲ್. ಆಯಿಲ್ ಬೇಕಾ? ಹೌದು, ಅದಕ್ಕೆ ನಾವಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಮತ್ತೆ ಹಾಕ್ತೇನೆ, ಇದು ಟಿಕ್ಕಾಗಷ್ಟೇ, ಟಿಕ್ಕಾಗ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು 1/4 ಚಮಚ. ಇಷ್ಟು ಇಂಗ್ರೀಡಿಯೆಂಟ್ಸ್ ಟಿಕ್ಕಾಗೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಓಕೆ, ತುಂಬಾ ವೆಜಿಟೇರಿಯನ್ಗೆ ತುಂಬಾ ಇಷ್ಟ ಆಗುವಂತ ಗ್ರೇವಿ. ಪನ್ನೀರ್ ಗ್ರೇವಿ ಅಂದ ತಕ್ಷಣ ಇನ್ನೇನಪ್ಪ, ಪನ್ನೀರು ಬಿಟ್ಟು ಇನ್ನೇನು ತಿಂತಾರೆ, ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ. ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ, ಟ್ರೈ ಮಾಡ್ಬೋದು. ಏನು ಅಂತ ಏನು ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಶೇಪಲ್ಲಿ ಕಟ್ ಮಾಡಿದಂತ ಪನ್ನೀರ್. ಓಹೋ, ಫುಲ್ಲು ಪನ್ನೀರೇ ಇವತ್ತು. ಟಿಕ್ಕಾಗೆ ಈ ತರ ಈರುಳ್ಳಿ
ಓಹೋ, ಅದೇ ತರನೇ ಒಂದೊಂದು ಎಳೆ ತಕೊಂಡಿದ್ದೀರಲ್ಲ? ಹೌದು, ಆ ರೀತಿನೇ ಕಟ್ ಮಾಡ್ಕೋಬೇಕು. ಓಕೆ. ಮತ್ತೆ ಕ್ಯಾಪ್ಸಿಕಮ್. ಓಕೆ. ಟೊಮೆಟೊ. ಟೊಮ್ಯಾಟೊ. ಕಲರ್ ತರಕಾರಿಗಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲಾನ ಇಡಿಸಿ ಏನೋ ಒಂದು ದಾರಿ ಮಾಡ್ತೀರಾ ಇವತ್ತು ಸುಚಿತ್ರಾ ನೀವು? ಇದು ವೆಜಿಟೇರಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಮೋಸ್ಟ್ ಕಾಮನ್ ಆಗಿ ರೆಸ್ಟೋರೆಂಟ್ಸ್ ಅಲ್ಲಿ ಆರ್ಡರ್ ಮಾಡೋಂಥ ರೆಸಿಪಿ ಇದು. ಎಸ್. ಪನ್ನೀರ್ ಟಿಕ್ಕಾ ಮಸಾಲ. ವೆಜಿಟೇರಿಯನ್ ರೆಸ್ಟೋರೆಂಟ್ ಹೋಗಿ ಚಿಕನ್ ಆರ್ಡರ್ ಮಾಡಕ್ ಸಾಧ್ಯ ಏನ್ರಿ? ಅಲ್ಲ, ವೆಜಿಟೇರಿಯನ್ಸ್ಗೆ ಮೋಸ್ಟ್ ಕಾಮನ್ ಆಗಿ ಇಷ್ಟಪಡುವಂತದ್ದು ಅಂತ ನಾನು ಹೇಳ್ತೀನಿ. ಪನ್ನೀರ್ದು ಕಂಡ ತಕ್ಷಣ ಪನ್ನೀರ್ದು ಒಂದು ಗ್ರೇವಿ ಕಾಣುತ್ತೆ. ಕೆಲವರಿಗೆ ಆ ಪಾಲಕ್ ಇಷ್ಟ ಆಗಲ್ಲ, ಪನ್ನೀರ್ ಪಾಲಕ್ ಕೇಳಲ್ಲ, ಪಾಲಕ್ ಪನ್ನೀರ್ ಡಿಸೈಡ್ ತಿನ್ನಕ್ ಹೋಗೋದಿಲ್ಲ. ಇರೋದೇ ಇದನ್ನೇನೋ ಈ ತರದೊಂದು ಹೇಳ್ಕೋಬೇಕು ಪಾಪ ಅವರು. ಹೇಳ್ಕೊಳ್ಳಿ ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ತಾರೆ ನಾವು. ಇದೀಗ ಮ್ಯಾರಿನೇಟ್ ಆಗ್ಬೇಕು ಸ್ವಲ್ಪ ಹೊತ್ತು. ಎತ್ತಿಟ್ಬಿಡಿ ಆ ಕಡೆ ಸೈಡ್ ಅಲ್ಲಿ ಇಟ್ಬಿಡೋಣ. ಈಗ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ನಾನ್ ಸ್ಟಿಕ್ ವೆಸಲ್ ಮಾಡೋಂಥದ್ದು. ಮಾಡೋಂಥದ್ದೇ ಕೊಟ್ಬಿಡ್ಲಾ? ಇದು ಸಾಕಾಗ್ಬೋದಲ್ಲ? ಸಾಕು. ಓಕೆ, ಎಣ್ಣೆ ಹಾಕೊಳ್ಳ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟರೆ ಟಿಕ್ಕಾ ಚೆನ್ನಾಗಿ ಬರುತ್ತೆ. ಓಕೆ, ಅದೆಲ್ಲ ಆದ್ಮೇಲೆ ಗ್ರೇವಿಗೆ ಹಾಕ್ತೀವಲ್ಲ ನಾವು. ಓಕೆ ಓಕೆ ಓಕೆ. ಇಷ್ಟೊಂದು ಗ್ರೇವಿ ಮಾಡ್ತಾ ಇದೀರಾ? ಮೋಸ್ಟ್ಲಿ ಒಂದು 5-6 ಜನ ತಿನ್ಬೋದಲ್ಲ ಆರಾಮಾಗಿ? ಹೌದು, ತಿನ್ಬೋದು. ಅಷ್ಟೊಂದು ಜನ ತಿನ್ಬೋದಲ್ವಾ? 4 to 5 people. ಓಕೆ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸುಚಿತ್ರಾ ಅವ್ರು ಬಂದಿದ್ದಾರೆ. ಸುಚಿತ್ರ ಅವರಾದಂತ ಚಂದ್ರಪ್ಪ ಅವ್ರು ಬರ್ತಾರೆ. ಚಂದ್ರಪ್ಪ ಅವ್ರು ಒಳ್ಳೆ ಒಂದು ಫಿಶ್ ಫ್ರೈನ ತೋರಿಸ್ತಾ ಇದ್ದಾರೆ. ಒಟ್ಟಾರೆ ಇಬ್ರು ಚೆಫ್ಗಳು ಬಂದು ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಎಣ್ಣೆ ಕಾದಿದೆ ಸುಚಿತ್ರಾ? ಜೀರಾ ಆಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಸೀಸನ್. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಜೀರಿಗೆ ಹಾಕ್ತಾ ಇದ್ದಂಗೆ ಹಾಕಿ, ಸಣ್ಣಗೆ ಹಾಕಿ, ಹೆಚ್ಚಿರುವ ಈರುಳ್ಳಿ. ಒಂದು ಬೌಲ್ ಫುಲ್ ಬೇಕಾಗುತ್ತೆ. ಏನಂದ್ರು ನಾವು ತೋರ್ಸೋದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಮಾಡಕ್ಕೆ ಇಂಟ್ರೆಸ್ಟ್ ಇರ್ಬೇಕು. ಹೌದು, ಟ್ರೈ ಮಾಡಿದ್ರೇನೆ ಬರೋದು, ಸುಮ್ನೆ ನೋಡೋದ್ರಿಂದ ಬರೋದಿಲ್ಲ. ಪಾಪ ನೋಡ್ತಾರೆ, ಒಂದ್ 10 ಜನ ನೋಡಕ್ 100 ಜನ ನೋಡಿದ್ರೆ ಒಂದು 50 ಜನ ಪಾಪ ಬರ್ಕೊಳ್ತಾರೆ. ಅದ್ರಲ್ಲಿ ಒಂದು 10 ಜನ ಟ್ರೈ ಮಾಡ್ತಾರೆ, ತಿರ್ಗಾ ಆಮೇಲೆ ಅದೇ ಚಿತ್ರನ ಕೊಟ್ಟಾಗ್ತಾರೆ ವಾಪಸ್. ಓಕೆ, ಬ್ರೌನ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು 1/2 ಸ್ಪೂನ್. ಓಕೆ, ಎಲ್ಲ ರೆಡಿಮೇಡ್ ಬಂದ್ಬಿಟ್ಟು ಏನು ಮಾಡ್ಕೊಳಂಗೇ ಇಲ್ಲ ರೀ, ಎಲ್ಲ ಪ್ಯಾಕೆಟ್ ಸಿಕ್ಕೋಗುತ್ತೆ. ಬಟ್ ಏನೇ ಆದ್ರೂ ಮನೇಲಿ ಡೈರೆಕ್ಟ್ ಆಗಿ ಶುಂಠಿ ಬೆಳ್ಳುಳ್ಳಿ ರುಬ್ಬ ಹಾಕಿದ್ರೆ ಅದು ಫ್ಲೇವರೇ ಬೇರೆ ನಿಮಗೆ. ಅದು ಕರೆಕ್ಟೇ, ಅದಿಲ್ಲ ಅಂತ ಹೇಳಕ್ಕಾಗಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಟೊಮ್ಯಾಟೋಸ್. ಓಕೆ, ಇವಾಗ ಇದನ್ನ ಸ್ವಲ್ಪ ಸ್ಲೋ ಮಾಡಿ ಓಕೆ ಕ್ಲೋಸ್ ಮಾಡ್ಬಿಡೋಣ. ಟೊಮ್ಯಾಟೋಸ್ ಚೆನ್ನಾಗಿ ಕುಕ್ ಹಾಕ್ಬೇಕು. ಓಕೆ ಓಕೆ, ಮುಚ್ಚಿದೀವಿ. ಟೊಮ್ಯಾಟೋಸ್ ಕುಕ್ ಆಗೋಷ್ಟು ನೀವು ಒಳ್ಳೆಯವರೇ ಹೇಳಿ. ಈಗ ಮ್ಯಾರಿನೇಟ್ ಮಾಡೋಂಥ ಟಿಕ್ಕಾ ಮಸಾಲಾದ ನಾವು ಟಿಕ್ಕಾಸ್ನ ತಯಾರಿ ಮಾಡ್ಕೊಳ್ಳೋಣ. ಟಿಕ್ಕಾಸ್ ಏನ್ ತಯಾರು ಮಾಡ್ತೀರಮ್ಮ? ತಯಾರಿ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಇದನ್ನ. ಹೌದು. ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್ ಮತ್ತೆ ಟೊಮೆಟೊ ಟಿಕ್ಕಾ ಪ್ರಿಪೇರ್ ಮಾಡ್ಕೋಬೇಕೀಗ. ಮಾಡ್ಕೊಳ್ಳಿ. ಅದಾಗಷ್ಟರಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಇಡಿ. ನಾನ್ ಸ್ಟಿಕ್ ಪ್ಯಾನ್ ಬೇರೆ ಇಡ್ಬೇಕಾ? ಓಕೆ. ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಇದು ಬಾರ್ಬಿಕಲ್ಲಿಗೆ ಕುಕ್ ಮಾಡ್ತಾರೆ, ತಂದೂರಲ್ಲಿ. ಓಕೆ, ಇಲ್ಲಿ ನಾವು ಟ್ರೈ ಮಾಡೋಣ ಒಂದು ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ. ಸ್ಮೋಕಿ ಫ್ಲೇವರ್ ಕೊಡ್ತೀರಾ ಅದಕ್ಕೆ? ಕೊಡಿ. ಪ್ಯಾನ್ ಅಲ್ಲೇ ಮಾಡೋದ್ ತೋರಿಸ್ತಾ ಇದ್ದೀನಿ. ಮಾಡಿ 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 ಸುಚಿತ್ರಾ. ಆಯಿಲ್ ಆಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ಲಾಸ್ಟ್ ಟೈಮ್ ತೋರಿಸಿದೆ ನೋಡಿ, ಸೀ ಕಬಾಬ್ ಮಾಡುವಾಗೆಲ್ಲ ಬಾರ್ಬಿಕ್ಯೂ ಸ್ಟಿಕ್ಸ್ ಅಥವಾ ಬ್ಯಾಂಬೂ ಸ್ಟಿಕ್ಸ್ ಮೊದಲೇ ನೀರಲ್ಲಿ ನೆನ್ಸಿಡ್ಬೇಕು. ಇದಿಲ್ಲ ಅಂತ ಏನು ಮನೇಲಿ ಯೋಚನೆ ಮಾಡಬೇಡಿ, ಇದೇನ್ ಬೇಕಾಗೋದಿಲ್ಲ. ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಕ್ರಮನ. ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಇದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕಿ ಟಿಕ್ಕಾಸ್ನ ಮಾಡ್ಕೋಬಹುದು. ಓಕೆ, ಇವಾಗ ರೆಡಿಮೇಡ್ ಸ್ಮೋಕ್ಸ್ ಸಿಗುತ್ತೆ, ಸ್ಟೈನ್ಲೆಸ್ ಸ್ಟೀಲ್ದು. ಬಟ್ ಕೆಲವ್ರಿಗೆ ಎಲ್ಲಿ ಸಿಗುತ್ತೆ ತೋರಿಸಿದಾರೆ ಗೊತ್ತಾಗಲ್ಲ ಅಂತ ವರಿ ಮಾಡ್ತಾರೆ. ಎಲ್ಲ ಸ್ಟೀಲ್ ಪಾತ್ರೆ ಅಂಗಡಿಲೂ ಈ ಸ್ಪೋಕ್ ಸಿಗುತ್ತೆ. ಇದು ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೆ ಚುಚ್ಕೋಬಹುದು. ಇದ್ರ ಮೊದಲೇ ನೀರಲ್ಲಿ ನೆನ್ಸಿಡ್ಬೇಕು ಬ್ಯಾಂಬೂ ಸ್ಟಿಕ್ಸ್ ನ ಯೂಸ್ ಮಾಡುವಾಗ, ಇಲ್ಲಾಂದ್ರೆ ಬರ್ನ್ ಆಗುತ್ತೆ. ಈ ಟಿಕ್ಕಾಸ್ ಹಾಗೆ ಡೈರೆಕ್ಟ್ ಆಗಿ ಪ್ಯಾನ್ ಅಲ್ಲೂ ಫ್ರೈ ಮಾಡ್ಕೋಬಹುದು. ಓಕೆ, ನಾನ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಾಡಿ ತಿರ್ಗಾ ಆಮೇಲೆ ಸಾಂಬಾರ್ ಹಿಂಗ್ ತಿರ್ಗಿ ಹಾಕ್ಬಿಡೋದಾ?
ಫಸ್ಟ್ ಇದು ಹಾಕಿದೀನಿ ಪನ್ನೀರ್, ದೆನ್ ಆನಿಯನ್, ಕ್ಯಾಪ್ಸಿಕಮ್, ವೆರಿ ಗುಡ್, ಟೊಮ್ಯಾಟೊ. ನೀವು ಇದನ್ನೆಲ್ಲ ಪ್ಯಾನ್ ಅಲ್ಲೇ ಹಾಗೆ ಹಾಕಿ ಟಿಕ್ಕಾ ಮಾಡ್ಕೋಬಹುದು. ಓಕೆ 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 ಓಕೆ. ಮತ್ತೆ ಪನ್ನೀರ್. ಅದೇ ಪನ್ನೀರ್ ಟಿಕ್ಕಾ ಅಂದ್ರೆ ಇದನ್ನೇ ಮಾತ್ರ ಕೊಡ್ತಾರೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಒಂದ್ಸರಿ ತೋರಿಸಿದ್ವಿ ಕೂಡ. ಅದೇ ನಾವು ಗ್ರೇವಿ ಇದನ್ನೇ ಟಿಕ್ಕಾ, 2 ರೆಸಿಪಿನೇ ಆಗುತ್ತೆ ನಿಮ್ಗೆ. ಟಿಕ್ಕಾಸ್ ಈ ರೀತಿ ತಯಾರಿ ಮಾಡ್ಕೋಬಹುದು. ಓಕೆ 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 ಓಕೆ. ಕಲರ್ ಕ್ಯಾಪ್ಸಿಕಮ್ ಹಾಕೋಬಹುದು, ಯೆಲ್ಲೋ ಕಲರು, ರೆಡ್ ಕಲರು ಎಲ್ಲ ಹಾಕೋಬಹುದು. 4 ಕಡೆ ಕುಕ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ಸಾರಿಗೆ ಹಿಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹೌದು. ಓಕೆ ಓಕೆ. ಓಕೆ, ಕುಕ್ ಆಗಿದೆ ಅನ್ಕೊಂಡಿದೀನಿ. ಇನ್ನೊಂದು ಸ್ವಲ್ಪ ಆಗ್ಲಾ? ಮಸಾಲಾ ಬೇಡ ಅಂದ್ರೆ ಇದನ್ನ ಇಷ್ಟೇ ಟಿಕ್ಕಾಸ್ ಮಾಡಿ ತಿನ್ಕೋಬಹುದು. ಓಕೆ, 1-2 ಇದಕ್ಕೆ ಹಾಕೋಣ, 1-2 ಹಂಗೆ ಹಾಕು ತೋರ್ಸೋಣ. ಹಂಗೇನೋ ಆಮೇಲೆ ಸ್ಟಿಕ್ಗೆ ಹಾಕ್ಬೇಕೇನೋ, ಅದು ಹಾಕಿದ್ರೆ ಮಾಡಕ್ಕಾಗಲ್ಲ ಅಂತ ಮಾಡೋದ್ ಬಿಟ್ಬಿಟ್ಟಾರೆ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ನಾನು ರೆಸ್ಟೋರೆಂಟ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹಾಗೆ ಫ್ರೈ ಮಾಡ್ಕೋಬಹುದು ಮನೇಲಿ. ಓಕೆ, ಸಾಕು 2 ಕಡ್ಡಿಯಲ್ಲ. ಪ್ಯಾನಲ್ಲಿ ಹಾಗೆ ಡೈರೆಕ್ಟ್ ಕುಕ್ ಮಾಡುವಾಗ ಓಕೆ, ಪನ್ನೀರ್ನ ಸಪರೇಟ್ ಆಗಿ ಕುಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಏನಕ್ಕೆ? ಯಾಕಂದ್ರೆ ಡಿಫ್ರೆಂಟ್ ಟೈಮಿಂಗ್ಸ್ ಕಟ್ಕೊಂಡ್ಬಿಡ್ತಲ್ಲ. ಇಲ್ಲ ಆನಿಯನ್, ಕ್ಯಾಪ್ಸಿಕಮ್ ಮತ್ತೆ ಟೊಮ್ಯಾಟೊ ಸ್ವಲ್ಪ ಟೈಮ್ ತಗೊಳುತ್ತೆ ಕುಕ್ ಆಗೋದಕ್ಕೆ. ಪನ್ನೀರ್ ಬೇಕು, ಪನ್ನೀರ್ ಬೇಕಾಗುತ್ತೆ. ಅದರಿಂದ ಫಸ್ಟ್ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಫೈನಲ್ ಆಗಿ ಒಂದು ಲಾಸ್ಟ್ ಫೈನಲ್ ಆಗಿ ಪನ್ನೀರ್ ಹಾಕೋಣ. ಹೌದು. ಅಂದ್ರೆ ಕಡ್ಡಿ ಸಿಗದಿದ್ದವರು ಈ ತರ ಎಂಟ್ ಮೇಲೆ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಹಾಕೋಬಹುದು, ಚೆನ್ನಾಗಿರುತ್ತೆ. ಫಸ್ಟ್ ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ ಫ್ರೈ ಮಾಡಿ. ಮುಚ್ಚಬೇಕೇನಾದ್ರು ಇದಕ್ಕೆ? ಇಲ್ಲ, ಏನು ಬೇಡ, ಹಾಗೆ ಆಗುತ್ತೆ. ಏನು ಬೇಡವಾ? ಓಹೋ, ನೋಡ್ರಿ ತಂದೂರು ತವಾಲ್ ಮಾಡ್ದಾಗಿಲ್ವೇನ್ರಿ? ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀವಿ ನೋಡಿ. ಇವ್ರು ತೋರಿಸಿದೀವಿ. ಏನಂದ್ರೆ ಈ ತರ ಸ್ಟಿಕ್ ಸಿಕ್ಕಲ್ಲ, ಆ ತರ ಶೋಕಿಯಾಗಿ ಮಾಡಕ್ಕಾಗಲ್ಲ, ಹೆಂಗ್ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಸಲ್ ಆಗ್ಬೇಡಿ. ಕಡ್ಡಿ ಸಿಕ್ಕಿಲ್ಲ ಅಂದ್ರೆ ಹೋಯ್ತು, ಆರಾಮಾಗಿ ಎಂಚ್ ಮೇಲೆ 2 ಕಡೆನೂ ಫ್ರೈ ಮಾಡ್ಕೊಳ್ಳಿ, 3 ಕಡೆನೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಆಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೇಮು ಇದೆಲ್ಲ ಏನಾಗಿದೆ, ಇದು ಅದೇನೇನೆ ಇಟ್ಕೊಂಡ್ಬಂದಿದ್ದೀನಾ? ಈಗ ಟೊಮೆಟೊಸ್ ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿ ಕುಕ್ ಆಗೋಗಿದೆ. ಗ್ರೇವಿಗೆ ಬೇಕಾಗುವಷ್ಟು ಖಾರ ಹಾಕಿ, ರೆಡ್ ಚಿಲ್ಲಿ ಪೌಡರು, ಓಕೆ, ಧನಿಯಾ ಪೌಡರ್ 1 ಸ್ಪೂನು, ಓಕೆ, ಜೀರಾ ಪೌಡರ್ 1/4 ಚಮಚ, ಓಕೆ, ಗರಂ ಮಸಾಲ 1/2 ಸ್ಪೂನ್. ಸೇಮು ರೆಸ್ಟೋರೆಂಟ್ ಅಲ್ಲಿ ಯಾವ ರುಚಿ ಸಿಗುತ್ತೋ ಅದೇ ರುಚಿ ನಿಮ್ಗೆ ಇವತ್ತು ಸಿಗುತ್ತೆ ಪನ್ನೀರ್ ಟಿಕ್ಕಾ ಮಸಾಲಾದಲ್ಲಿ. ಈ ಪೌಡರ್ದೆಲ್ಲ ಸ್ವಲ್ಪ ಫ್ಲೇವರ್ ಬರಬೇಕು, ಫ್ರೈ ಆಗಲಿ ಚೆನ್ನಾಗಿ. ಏನಿದು? ಕ್ಯಾಶ್ಯೂನಟ್ ಪೇಸ್ಟ್. ಓಕೆ ಓಕೆ. ಮಸಾಲಾ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಕ್ಯಾಶ್ಯೂನಟ್ ಪೇಸ್ಟ್. ಇದೇ ರಿಚ್ನೆಸ್ ಕೊಡೋದು. ಹೌದು. ಕಾಸ್ಟ್ಲಿ ಆಗೋದು, ರಿಚ್ನೆಸ್ ಕೊಡೋದು, ಕೈಯಿಂದ ಜೇಬಿಂದ ಜಾಸ್ತಿ ಕಾಸು ಆಗೋದು ಇಷ್ಟಕ್ಕೇನೆ. ಹಲೋ ಸುಚಿತ್ರಾ? ಹೌದು. ರೆಸ್ಟೋರೆಂಟ್ಸ್ ಎಲ್ಲ ಕ್ಯಾಶ್ಯೂನಟ್ ಪೇಸ್ಟ್ ಇದ್ದೇ ಇರುತ್ತೆ ಗ್ರೇವಿಸ್ಗೆ. ಇಲ್ಲ ಅಂದ್ರೆ ನಿಮ್ಗೆ ಆ ಟೇಸ್ಟ್ ಬರೋದಿಲ್ಲ. ನಿಮ್ಗೆ 300 ರೂಪಾಯಿ 260 ರೂಪಾಯಿ ಫ್ರೆಶ್ ಟ್ಯಾಕ್ಸಸ್ ಎಲ್ಲ ಚಾರ್ಜ್ ಮಾಡ್ಬೇಕು ಅಂದ್ರೆ ನೀವು ಅಷ್ಟು ಕೊಡ್ಬೇಕಲ್ವಾ? 700 ರೂಪಾಯಿ ಕೆಜಿ ಗೋಡಂಬಿ. ಅವ್ರ ಪೇಸ್ಟ್ ಹೆಂಗ್ ಮಾಡ್ತಾರ್ರಿ? ಫುಲ್ ಎಣ್ಣೆ ಬಿಟ್ಟಿದೆ. ಕ್ಯಾಶ್ಯೂನಟ್ ಪೇಸ್ಟ್ ಹಾಕದ್ಮೇಲೆ ಮುರಳಿಯವರೇ ಸ್ವಲ್ಪ ಕ್ಯಾಶ್ಯೂನಟ್ ಪೇಸ್ಟ್ ಇರೋಂಥ ಆಯಿಲ್ ಕಂಟೆಂಟ್ ಬಿಡಬೇಕು. ಓಕೆ ಓಕೆ. ಆಮೇಲೆ ವಾಟರ್ನ ಆಡ್ ಮಾಡಬೇಕು, ಇಮಿಡಿಯೇಟ್ ವಾಟರ್ ಆಡ್ ಮಾಡಬಾರ್ದು. ಓಕೆ ಓಕೆ. ಫುಲ್ಲು ಎಂಚಲ್ಲಿ ಏನು ತವಾದಲ್ಲಿ ಏನು ಇಲ್ಲ, ಏನು ಇಡಬಾರ್ದು, ಸೈಡ್ಸ್ ಬಿಡ್ತಾ ಇದೆ. ಹೌದು. ಕ್ಯಾಶ್ಯೂನಟ್ ಪೇಸ್ಟ್ ಹಾಕಿದ ತಕ್ಷಣ ನೀವು ನೋಡಿದ್ವಿ ಒಂದ್ ಸ್ವಲ್ಪ ಹಿಡಿಯೋ ತರ ಅನ್ಸುತ್ತೆ, ಆಮೇಲೆ ಎಲ್ಲ ಬಿಟ್ಬಿಟ್ಟಿದೆ ನೋಡಿ. ಈಗ ಇಷ್ಟು ಸ್ವಲ್ಪ ಆಯಿಲ್ ಎಲ್ಲ ಊಸ್ ಔಟ್ ಆದ್ಮೇಲೆ ನೀರ್ ಹಾಕ್ಬೇಕು. ಓಕೆ, ನೀರ್ ಹಾಕ್ಲಾ ಈಗ? ಈಗ ಸ್ವಲ್ಪ ನೀರ್ ಆಡ್ ಮಾಡಿ. ಎಷ್ಟು ಹಾಕ್ಲಿ? ಸ್ವಲ್ಪ
ಟಿಕ್ಕಾಸ್ಗೆ ಮಾತ್ರ ಉಪ್ಪು ಹಾಕಿದೆ. ಹೌದು. ಇವಾಗ ಮಸಾಲೆ ಗ್ರೇವಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಪನ್ನೀರ್ ಟಿಕ್ಕಾ ಮಸಾಲ ಇದು ವೆಜಿಟೇರಿಯನ್ಸ್ಗೆ ತೋರಿಸಲೇಬೇಕು ಅಂತ ನಾನು ಮನೆಯಲ್ಲಿ ಟ್ರೈ ತಗೊಂಡ್ಬಿಟ್ಟಿದ್ದೀರಾ? ಎಸ್, ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ರೆಸಿಪಿ ಕೊಡಬೇಕು ಅಂತ. ಆಲ್ ದಿ ಬೆಸ್ಟ್. ಟ್ರೈ ಮಾಡಿ ನೋಡ್ಬೇಕಲ್ಲ ವೆಜಿಟೇರಿಯನ್ಸ್ ಮನೇಲಿ. ಓಕೆ, ಖಂಡಿತ ಮಾಡ್ತಾರ್ರಿ. ಕೇಳಿದಂತೆಲ್ಲ ನಾನ್ ವೆಜ್ ಅವರು ಸಹ ವೆಜ್ ಜಾಸ್ತಿ ಯೂಸ್ ಮಾಡ್ತಾರೆ. ವೆಜ್ ಅಲ್ಲಿ ಒಂದು ಒಳ್ಳೆ ಗ್ರೇವಿ ತೋರಿಸಿದಾಗ ಅವ್ರಿಗೂ ಇಷ್ಟ ಆಗುತ್ತೆ. ದಿನಾ ನಾನ್ ವೆಜ್ ತಿನ್ನಕ್ಕೆ ಸಾಧ್ಯ ಆ ರೀತಿ ಏನಿಲ್ಲ, ಆ ರೀತಿ ಖಂಡಿತ ಇಲ್ಲ. ವಾಟರ್ ಹಾಕಿದ್ಮೇಲೆ ಇಷ್ಟು ಕುಕ್ ಆದ್ಮೇಲೆ ಫ್ರೆಶ್ ಕ್ರೀಮ್ ಒಂದು 1/4 ಕಪ್. ಓಹೋ, ವೆರಿ ಗುಡ್. ಇವಾಗ ಬೆಣ್ಣೆ, ಮೊಸರು, ಹಾಲು, ಪನ್ನೀರ್ ಇದೇ ತುಂಬಿದೆಯಲ್ಲ ಇದ್ರೊಳಗಡೆ. ಈಗ ಟೆಕ್ಸ್ಚರ್ ನೋಡಿ ಮುರಳಿ ಅವರೇ, ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ ಸಿಗೋ ತರ ಕಲರ್ ನೋಡಿ ಇವಾಗ ಬಂತು. ಈಗಲೇ ಬಂದಿದೆ ಅದು ನೋಡಿ. ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣ ಸಾಫ್ಟ್ ಆಗೋಯ್ತು, ಕಲರೇ ಚೇಂಜ್ ಆಗೋಯ್ತು. ಎಸ್, ಗುಡ್, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಆಗಿ ಇವಾಗ ಟಿಕ್ಕಾಸ್ನ ಆ್ಯಡ್ ಮಾಡ್ಬೇಡ. ಆ್ಯಡ್ ಮಾಡೋಣ. ತಯಾರಾಗಿರೋಂಥನ್ನ ಟಿಕ್ಕಾಸ್ನ ಆ್ಯಡ್ ಮಾಡೋಣ. ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡೋಣ. ತುಂಬಾ ಜೋರಾಗಿ ತಿರುಗಿಸ್ಬಾರ್ದು, ಪನ್ನೀರ್ ಎಲ್ಲ ಮ್ಯಾಶ್ ಆಗೋಗ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ. ಇದೊಂದು ದೊಡ್ಡ ಕಡಾಯಿಲ್ ಹಾಕೊಡ್ತಾರಲ್ಲ. ಲಾಸ್ಟ್ ಅಲ್ಲಿ ಇದು ಲಾಸ್ಟ್ ಇನ್ನ ಇದೆಯಾ? ನಾನು ಆಗೋಯ್ತು ಅನ್ಕೊಂಡ್ರಿ. ಲಾಸ್ಟ್ ಅಲ್ಲಿ ಕೊರಿಯಾಂಡರ್ ಲೀವ್ ಸ್ವಲ್ಪ ಹಾಕ್ರಿ. ಸಾಕ್ರಿ. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲ, ಇದು ಬೇಕಿದಕ್ಕೆ. ಅದಕ್ಕೆ ಬೇಕೇ ಬೇಕಾ? ಹೌದು. ಲೆಮನ್ ಜ್ಯೂಸ್ ಟಿಕ್ಕಾಕ್ ಸ್ವಲ್ಪ ಹಾಕಿದ್ದೆ. ಓಕೆ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚ ಅಷ್ಟು. ಓಕೆ, ತುಂಬಾ ಚೆನ್ನಾಗಿದೆ ಗ್ರೇವಿ ನೋಡಕ್ಕೆ. ತಿನ್ನಕ್ಕೆ ತಿಂದಿಲ್ವಲ್ಲ? ಇಲ್ಲ, ನೋಡಿದ್ರೆ ರೆಸ್ಟೋರೆಂಟ್ ತರನೇ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಸುಸ್ತ್ರ. ತುಂಬಾ ಜನ ಇಷ್ಟಪಡ್ತಾರೆ ಮಾತ್ರ. ಹಿಂಗ್ ಬರ್ಬೇಕು, ಆ ಸ್ವಲ್ಪ ಎಣ್ಣೆಲ್ಲ ತೇಳ್ತಾ ಇರ್ಬೇಕು, ಕಲರಿಂಗ್ ಕಾಣ್ತಾ ಇರ್ಬೇಕು. ಒಳ್ಳೆ ಡ್ರೈ ರೊಟ್ಟಿ ನಮ್ ಕೈಗೆ ಸಿಗ್ಬೇಕು. ರೋಟಿನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ರೀ. ಸ್ವಲ್ಪ ಕಸೂರಿ ಮೇಥಿ ಪೌಡರ್ ಲಾಸ್ಟ್ ಅಲ್ಲಿ. ಓಕೆ. ಗ್ಯಾಸ್ ಆಫ್ ಮಾಡಕ್ ಮುಂಚೆ ಸ್ವಲ್ಪ ಸಾಕು. ಅಂದ್ರೆ ಗ್ಯಾಸ್ ಆಫ್ ಮಾಡ್ಲಾ ಈಗ? ಆಫ್ ಮಾಡಿ ಇನ್ನೊಂದ್ಸತಿ ಮಿಕ್ಸ್ ಮಾಡಿದ್ರೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಪನ್ನೀರ್ ಪೀಸಸ್ ಎಲ್ಲ ಹೊಡೆದೋಗುತ್ತೆ. ಹೌದು. ಎಣ್ಣೆ ಬಿಟ್ಟಿದೆ, ಅದ್ಭುತವಾಗಿದೆ, ತುಂಬಾ ಸಖತ್ತಾಗಿದೆ. ಇದೇ ತರ ಹೋಟೆಲ್ಗಳಲ್ಲಿ ಕೊಡ್ತಾರೆ, ₹100 ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನೀವು ಮನೇಲೇ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ನಿ ಮನೇಲಿ. ಪನ್ನೀರ್ ಟಿಕ್ಕಾ ಮಸಾಲಾ ರೆಡಿ ಆಗಿದೆ ಸುಚಿತ್ರಾ. ಬೇಗ ತಟ್ಟೆಲ್ಲ ಕೊಡ್ರಿ. ರೆಸ್ಟೋರೆಂಟ್ ಸ್ಪೆಷಲ್ ಪನ್ನೀರ್ ಟಿಕ್ಕಾ ಮಸಾಲ ಟೇಸ್ಟ್ ಮಾಡಿ ಹೇಳಿ ಮಾಡಿದ್ದಾರೆ. ಥ್ಯಾಂಕ್ ಯು ಸುಚಿತ್ರಾ. ತುಂಬಾ ಚೆನ್ನಾಗಿ ಬಂತು. ಕ್ರಮ ಎಲ್ಲ ನೋಡಿದಾಗಲೇ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿ ಬಂದಿರುತ್ತೆ. ಫ್ರೈ ಎಷ್ಟು ಕೆಲಸ ಇದೆ ರೀ, ಎಷ್ಟು ಮೆಟೀರಿಯಲ್ ಹಾಕಿದ್ದಾರೆ. ರೆಸ್ಟೋರೆಂಟ್ ಇಷ್ಟೊಂದೆಲ್ಲ ಹಾಕೊಡ್ತಾರ? ಒಂದೇ ಒಂದು ಪನ್ನೀರ್ ಕಾಣ್ತಾ ಇರುತ್ತೆ, ಅಲ್ಲೆಲ್ಲೋ ಒಂದ್ ಕಡೆ ಇದು ಕಾಣ್ತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ಅದು ಕಾಣ್ತಾ ಇರುತ್ತೆ, ಅಷ್ಟೇನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ಸುಚಿತ್ರಾ ಅವ್ರು ಮಾಡಿರುವಂತ ಪನ್ನೀರ್ ಟಿಕ್ಕಾ ಮಸಾಲ. ಪನ್ನೀರ್ ಟಿಕ್ಕಾ ಮಸಾಲ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಸರಿನ ಗಟ್ಟಿ ಭಾಗ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಪನ್ನೀರ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಕಲಸಿ ನೆನೆಯಲು ಬಿಡಿ. ನಂತರ ನೆನೆದ ಪನ್ನೀರ್, ಈರುಳ್ಳಿ, ಟೊಮೆಟೊ, ದಪ್ಪ ಮೆಣಸಿನಕಾಯಿಯನ್ನು ಒಂದೊಂದಾಗಿ ಬಾರ್ಬಿಕ್ಯೂ ಸ್ಟಿಕ್ಗೆ ಚುಚ್ಚಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ.
ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಜೀರಿಗೆ ಈರುಳ್ಳಿ ಹಾಕಿ ಹುರಿಯಿರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಆಮೇಲೆ ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗೋಡಂಬಿ ಪೇಸ್ಟ್ ಹಾಕಿ ಹುರಿದು ನೀರು, ಉಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಫ್ರೈ ಮಾಡಿಕೊಂಡ ಪನ್ನೀರ್, ಟೊಮ್ಯಾಟೊ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಕಸೂರಿ ಮೇಥಿ ಪುಡಿ ಹಾಕಿ ಕಲಸಿದರೆ ಘಮಘಮಿಸುವ ರುಚಿ ರುಚಿಯಾದ ಪನ್ನೀರ್ ಟಿಕ್ಕಾ ರೆಡಿ ಟು ಈಟ್. ಓಹೋ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ ನೋಡಿ ಹೆಂಗೆ ಎಣ್ಣೆ ತೇಲ್ತಾ ಇದೆಯಲ್ರಿ. ಇಲ್ಲ, ಅದು ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕಿದೀವಿ ಮತ್ತೆ ಫ್ರೆಶ್ ಕ್ರೀಮ್ ಹಾಕಿದೀವಿ ನೋಡಿ, ಅದರಲ್ಲಿರೋಂಥ ಫ್ಯಾಟ್ ಕಂಟೆಂಟ್ ಸಕ್ಕತ್ತಾಗಿದೆ. ಇಷ್ಟು ದೊಡ್ಡ ಪನ್ನೀರ್ ತಿನ್ಬಿಟ್ರೆ ಆಮೇಲೆ ರೊಟ್ಟಿ ಜೊತೆ ತಿನ್ನಕ್ಕಾಗಲ್ಲ. ಒಳ್ಳೆ ರೋಟಿಗೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಂಡು ಇಷ್ಟು ದಪ್ಪ ಪನ್ನೀರ್ನ ಬಾಯಿ ಇಟ್ಕೊಳ್ತಾ ಇದ್ರೆ ಎಂತ ಮಜಾ ಗೊತ್ತೇನ್ರಿ. ಓಕೆ, ನೋಡೇ ಬಿಡ್ಲಾ? ಬೇರೆಪ್ಪ, ನೀವು ಹಿಂಗ್ ನೋಡ್ತಾರೆ ನಾನು ತಿನ್ನಕ್ಕಾಗಲ್ರಿ. ಅದ್ಭುತವಾಗಿದೆ. ಹೋಟ್ಲಲ್ಲಿ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಚೆನ್ನಾಗಿದೆ. ಥ್ಯಾಂಕ್ ಯು ಸುಜಿತ್ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ವೆಜಿಟೇರಿಯನ್ ಗ್ರೇವಿನ ತೋರಿಸ್ಕೊಟ್ಟಿದ್ದೀರಾ, ಲೆಂತಿ ಗ್ರೇವಿನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸುಜಿತ್. ಥ್ಯಾಂಕ್ ಯು. ಚಂದ್ರಪ್ಪನವ್ರು ಬಂದಿದ್ದಾರೆ. ಪಟಾಪಟ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವಂಜರಂ ಮೀನ್ ಫ್ರೈ ಮಾಡಿ ತೋರಿಸ್ತೀನಿ. ಮುರಳಿ ಡೀಪ್ ಫ್ರೈ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಚಂದ್ರಪ್ಪ, ಏನ್ ತಂದಿದ್ದೀರಪ್ಪ? ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ವಂಜರಂ ಫಿಶ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಸೂರಿ ಮೇಥಿ, ಚಾಟ್ ಮಸಾಲ, ಗರಂ ಮಸಾಲ, ಅಚ್ಚಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಸರ್ ಇವಾಗ ನಾನು? ಏನು ಬೇಡ, ಒಂದು ಬಾಣಲಿಯಲ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅಷ್ಟೇನಾ? ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನೋಡಿ ಮುಳ್ಳಿಯವರೇ, ಹೇಳಿ ಚಂದ್ರಪ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಯಾ ಸಾಸು, ಇದು ಚಿಲ್ಲಿ ಸಾಸು, ಇದು ಮೂರನ್ನು ಇದಕ್ಕೆ ನಾನು ಅಪ್ಲೈ ಮಾಡ್ತೀರಾ? ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ. ಓಹೋ, ಓಕೆ. ಇದು ಮೂರು ತಂದಿದ್ದೀನಿ, ಇದು ಮೂರನ್ನು ಅಪ್ಲೈ ಮಾಡಿದ್ದೀನಿ ಉಪ್ಪು ಸೇರಿಸಿ. ಇದು ಇದು ಕಾರ್ನ್ ಪೌಡ್ರು 3 ಪೀಸ್ ಇದೆಲ್ವಾ? ಹೌದು. ಇದು ಮೈದಾ ಹಿಟ್ಟು ಓಕೆ, 1 ಸ್ಪೂನು. ಓಹೋ. ಕಸ್ತೂರಿ ಮೆಂತಿ ಅದು ಸ್ವಲ್ಪ ಪುಡಿ ಮಾಡಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚಾಟ್ ಮಸಾಲ ಹಾಕಿ ಸ್ವಲ್ಪ ಹಾಕಿದ್ರೆ ಸಾಕಲ್ಲ? ಅರ್ಧ ಸ್ಪೂನ್. ಇದು ಚಿಕನ್ ಮಸಾಲ. ಚಿಕನ್ ಮಸಾಲನಾ? ಚಿಕನ್ ಮಸಾಲ ಅಂದ್ರೆ ಅದು ಬರುತ್ತೆ. ಚಿಕನ್ ಮಸಾಲ ಅಂತ ಹೌದು. ಇದು ಗರಂ ಮಸಾಲ ಸ್ವಲ್ಪ. ಓಹೋ. ಇದು ಜಾಸ್ತಿ ಹಾಕ್ಬೇಕು. ಚಿಲ್ಲಿ ಪೌಡ್ರು ಮೇನ್ ಇದೇನೆ. ಇಷ್ಟು ಹಾಕ್ಬಿಡ್ತೀನಿ, ಇದು ಇಷ್ಟು ಬೇಕು. ಹಾಕಿ ಇದು ಉಪ್ಪು ಹಾಕಿಲ್ಲ. ಓಕೆ, ಉಪ್ಪು ಹಾಕ್ಬಿಟ್ರಾ? ಹಾಕಿದ್ದೀನಿ. ಇದಕ್ಕೆ ಬೇಕಂದ್ರೆ ಬಣ್ಣ ಬೇಕು ಅಂದ್ರೆ ಕಲರ್ ಹಾಕೋಬಹುದು. ಬಣ್ಣ ಬೇಡ ಅಲ್ಲ, ಬೇಕು ಅಂದ್ರೆ ನಮಗೆ ಬೇಡ. ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಬೇಕಾದ್ರೆ ಹಾಕೊಳ್ಳಿ ಬಣ್ಣ. ಓಕೆ. ಇದನ್ನ ಏನು ಇಲ್ಲ, ಎಣ್ಣೆ ಬಿಸಿಯಾಗಿದೆ. ಅದ್ಭುತವಾಗಿ ಬಿಸಿಯಾಗಿದೆ ನೋಡಿ, ಇಷ್ಟೇ. ತುಂಬಾ ಸುಲಭವಾದ ಕೆಲಸ. ಎಂತ ಕೆಲಸ ಅಂದ್ರೆ ಇದು ಚಿಕ್ಕ ಮಕ್ಕಳು ಮಾಡ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಓಕೆ. ಬಂದಿರ್ಬೋದಾ? ಸ್ವಲ್ಪ ಬೇಯಬೇಕು ಮಗಳೇ.
ಒಳ್ಳೆಯವರೇ, ಇದೊಂಥರ ಸ್ಪೆಷಲ್ ಫಿಶ್ಶು. ಇವತ್ತು ನಿಮಗೆ ಡಿಫ್ರೆಂಟಾಗಿ ಮಾಡಿ ಕೊಡ್ತಾ ಇದ್ದೀನಿ. ನೀವು ನಿಂಬೆಹಣ್ಣು ಹಿಂಡ್ಕೋತಿರೋ ಗೊತ್ತಿಲ್ಲ, ನಾನೇ ಹಿಂಡ್ಬಿಟ್ಟು ಕೊಡ್ತೀನಿ. ಒಂದಕ್ಕೆ ಹಿಂಡ್ತೀನಿ ಇರಿ, ಇನ್ನೊಂದಕ್ಕೆ ಹಂಗೆ ತಿನ್ನಿ. ನೀವು ಇದನ್ನು ತಿನ್ನಿ, ಅದನ್ನು ತಿನ್ನಿ, ಆಮೇಲೆ ಹೇಳಿ ನನಗೆ. ಓಕೆ, ಇದು ಫಿಶ್ ಅಲ್ಲಿ ಒಂದು ಬೇರೆ ರೀತಿಯಾದಂತ ಫಿಶ್ ಫ್ರೈ. ಇದು ತುಂಬಾ ಜನ ತುಂಬಾ ತರ ಫಿಶ್ ಫ್ರೈನ ಮಾಡ್ತಾರೆ. ಚಂದ್ರಪ್ಪ ಅವತ್ತು ಹೇಳಿದ್ರು, ಸರ್ ನಾನ್ ತೋರಿಸೋ ಫಿಶ್ ಫ್ರೈ ಯಾರು ತೋರಿಸಿರಕ್ಕೆ ಚಾನ್ಸೇ ಇಲ್ಲ ಸರ್, ಇದು ಬೇರೆ ತರನೇ ಇರುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಬೇರೆ ತರನೇ ಮಾಡಿದರೆ, ಅದ್ಭುತವಾಗಿ ಬಂದಿದೆ. ಯಾವ ರೀತಿ ಮಾಡೋದು, ಎಷ್ಟು ಸುಲಭವಾಗಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಫಿಶ್ ಫ್ರೈ ಮಾಡುವ ವಿಧಾನ: ಒಂದು ಪ್ಲೇಟ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಸೂರಿ ಮೇಥಿ, ಚಾಟ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಕಲಸಿಕೊಳ್ಳಿ. ಮೀನನ್ನು ಅದ್ದಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ವಂಜರಂ ಫಿಶ್ ಫ್ರೈ ರೆಡಿ ಟು ಈಟ್. ಸಕ್ಕತ್ತಾಗಿದೆ ಚಂದ್ರಪ್ಪ, ಏನು 3-4 ಒಬ್ಬರು ತಿನ್ಬಿಡ್ಬೋದಿದ್ದೀ. ಓಕೆ ಓಕೆ ಓಕೆ, ಚೆನ್ನಾಗಿ ಮಾಡಿದ, ಚೆನ್ನಾಗಿ ಹೊಸ ಸಿಸ್ಟಮ್ ಕೂಡ. ಥ್ಯಾಂಕ್ ಯು ಚಂದ್ರಪ್ಪ. ಮಸಾಲದ ಮೇಲೆ ಯಾವುದು ಕುಂತ್ಕೊಂಡಿಲ್ಲ ನೋಡಿ ಜಾಸ್ತಿ. ಹೌದು, ಮಸಾಲೆನೇ ಇಲ್ವಲ್ಲ ಅದ್ರೊಳಗೆ, ಎಲ್ಲಿದೆ? ಈ ಮಸಾಲೆ ಹಾಕಿದ್ದು 15 ನಿಮಿಷ ಹಿಡ್ಕೊಂಡಿದ್ದು ಅದೇ ಒಳ್ಳೆ ರುಚಿ ಕೊಡ್ತಾ ಇದೆ. ನೀವು ಹೊಸ ಒಂದು ರುಚಿಯನ್ನು ತೋರಿಸ್ಕೊಟ್ಟಿದ್ದೀರಾ ಫಿಶ್ ಫ್ರೈನ. ಥ್ಯಾಂಕ್ ಯು ಚಂದ್ರಪ್ಪ. ಮತ್ತೆ ಬನ್ನಿ ಸಿಕ್ಕಣ, ಹೊಸ ರುಚಿಗಳು ತೋರಿಸ್ತಾ ಇರಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಪುನೀತ್ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಪುನೀತ್ ಅವರ ಪರಿಚಯ ನಿಮಗೆ ಮಾಡ್ಕೊಟ್ಟಿದ್ದೀನಿ ಸಾಕಷ್ಟು ಸರಿ. ನಮಸ್ಕಾರ ಡಾಕ್ಟ್ರೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಮುರಳಿ ಅವರೇ, ಇವತ್ತು ನಾನು ಕಫ ಇರೋ ಕೆಮ್ಮಿಗೆ, ಹೌದು ಕಫ ಬರುತ್ತಲ್ಲ ಆ ರೀತಿಯಾದ ಕೆಮ್ಮಿಗೆ ಒಂದು ಪೌಡರ್ ಮಾಡ್ತಾ ಇದ್ದೀನಿ. ಕಫ ಇರೋ ಕೆಮ್ಮಿಗೆ ಒಂದು ಪೌಡರ್. ಕೆಮ್ಮಿನಲ್ಲಿ 2 ವಿಧ ನಿಮ್ಗೆ ಗೊತ್ತು, ಒಣ ಕೆಮ್ಮು, ಕಫ ಇರುವಂತ ಕೆಮ್ಮು. ಕಫ ಇರುವಂತ ಕೆಮ್ಮಿಗೆ ಒಂದು ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಅದು ಹೇಗ್ ಮಾಡೋದು ಅಂತ ನೋಡೋಣ. ಕೆಮ್ಮು ನಿವಾರಣೆಗೆ ಚೂರ್ಣ. ಬೇಕಾಗುವ ಸಾಮಗ್ರಿಗಳು: ಹಿಪ್ಪಲಿ, ಒಣಶುಂಠಿ, ಕಾಳುಮೆಣಸು, ಜೇನುತುಪ್ಪ. ಓಕೆ, ಪೌಡರ್ ಮಾಡಕ್ಕೆ ಸಣ್ಣದೊಂದು ಜಾರ್ ಬೇಕು, ಕೊಡ್ತಾ ಇದ್ದೀನಿ. ಇದೇನಿದು? ಒಣಶುಂಠಿ ಎಲ್ಲ ಸಮ ಪ್ರಮಾಣದಲ್ಲಿ. ಅಂದ್ರೆ ಮಕ್ಕಳಿಗೆ ಕೆಮ್ಮು, ದೊಡ್ಡವ್ರ ಕೆಮ್ಮು, ಯಾರಿಗೂ ಪರವಾಗಿಲ್ಲ. ಕೆಮ್ಮು, ಕಫ ಇರುವಂತ ಕೆಮ್ಮು ಬಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಡಿ. ಇಮಿಡಿಯೇಟ್ ಆಗಿ ಫಸ್ಟ್ ಇಲ್ಲಿ ಟ್ರೈ ಮಾಡ್ಕೊಳ್ಳಿ. ಇದ್ರಲ್ಲಿ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ, ಆಮೇಲೆ ನೋಡ್ಕೋಣ. ಒಣಶುಂಠಿ ಈಕ್ವಲ್ ಪ್ರಮಾಣದಲ್ಲಿ ಇರ್ತಕ್ಕಂಥ ಕಾಳುಮೆಣಸಿಗೆ ಹಿಪ್ಲಿ ನಿಮ್ ಫೇವರೇಟ್? ಏನ್ ಫೇವರೇಟ್ ಅಪ್ಪ, ನೋಡಕ್ ಹಿಂಗಿದೆ, ಒಳ್ಳೆ ಈ ಕಂಬಳಿ ಹುಳ ಇದ್ದಂಗಿದೆ. ಸಿಕ್ಕಾಪಟ್ಟೆ ಖಾರ ಇದು, ತಿನ್ಗಿನ್ಬಿಟ್ಟಿರ ಬಾಯೆಲ್ಲ ಸೀಳ್ಸಿಡೋಗ್ಬಿಡುತ್ತೆ. ಇದನ್ನ ಪುಡಿ ಮಾಡ್ಕೊಳ್ಳೋಣ? ಕೊಡ್ತೀನಿ ಡಾಕ್ಟ್ರೆ, ತಗೊಳ್ಳಿ. ಫುಲ್ ನೈಸ್ ಪೌಡ್ರಾ? ಹೌದು. ಓಕೆ, ಕ್ಲೀನ್ ಡಾಕ್ಟ್ರೆ? ಪುಡಿ ಆಗಿದೆ. ಓಕೆ ಡಾಕ್ಟ್ರೆ, ನೀವೆಲ್ಲ ಹಿಂಗೆ ನಮ್ಗೆ ತೋರಿಸ್ತಾ ಇದ್ರೆ ನಿಮ್ ಕ್ಲಿನಿಕ್ ಯಾರು ಬರಲ್ಲ. ಅವರೇ ಮನೆಗೆ ಹೋಗಿ ಈ ತರ ಪೌಡರ್ಗಳೆಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರೆ. ಆಗ್ಬಹುದು ಅಂತೀರಾ? ಉದ್ದೇಶನೇ ಅದಲ್ವಾ. ನೀವು ಮಾಡ್ಕೊಳ್ಳೋಣ. ಆಮೇಲೆ ತಲೆ ಕೂದಲು ಬೆಳೆದೆಲ್ಲ ತೋರಿಸಿ ಡಾಕ್ಟ್ರೆ. ನೆಕ್ಸ್ಟ್ ಅಲ್ಲಿ ನೀವು ಬೆಳೆಯೋದು ತೋರ್ಸೋದ್ ಕಷ್ಟ, ಅದಕ್ಕೆ ಔಷಧಿ ಹಾಕೋದು ಏನಾದ್ರು ಹೇಳ್ಬೋದು. ಹೌದಾ? ಯಾವ್ದೋ ಒಂದು ಕೇಳ್ತಾ ಇರ್ತಾರೆ. ಆಮೇಲೆ ಒಂದ್ ಸೈಡ್ ತಲೆನೋವು ಬರುತ್ತಲ್ಲ? ಹೌದು ಹೌದು ಹೌದು, ಅದೊಂದು ಕೇಳಿದ್ದಾರೆ ಜನ. ತಲೆನೋವು ಕೇಳಿದ್ದಾರೆ. ಅದೇನಾಗುತ್ತೆ, ತಲೆನೋವಿಗೆ ಕಾರಣಗಳು ಸುಮಾರು ಇವೆ. ಓಕೆ, ಆ ಕಾರಣಗಳನ್ನ ಹುಡ್ಕೊಂಡ್ಬಿಟ್ರೆ ಟ್ರೀಟ್ಮೆಂಟ್ ಸುಲಭ ಆಗ್ಬಿಡುತ್ತೆ. ಫಸ್ಟ್ ಕಾರಣ ಹುಡುಕ್ತೀರಾ? ಆಯುರ್ವೇದಲ್ಲೂ ಫಸ್ಟ್ ಕಾರಣ ಹುಡುಕ್ತೀರಾ ಏನಿದೆ ಅಂತ? ಯಾವುದೇ ಸಿಸ್ಟಮ್ ಆಗ್ಲಿ ಮೆಡಿಸಿನ್ ಅಲ್ಲಿ ಓಕೆ, ಕಾರಣ ಮೊದಲು ಹುಡುಕೋತೀವಿ. ಓಕೆ, ಕಾರಣ ಹುಡ್ಕೊಂಡು ಆ ಕಾರಣಕ್ಕೆ ರೆಮಿಡಿ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಹೌದು ಹೌದು. ಇದನ್ನೊಂದು ಬೌಲಲ್ಲಿ ಹಾಕೊಳ್ಳೋಣ. ಬೌಲಲ್ಲಿ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಹೌದು, ಇದು ಮಿಕ್ಸ್ ಮಾಡಿ. ಕೊಡ್ತೀನಿ. ಓಕೆ, ಇದಕ್ಕೆ ಹಾಕೋಬೋದಲ್ಲ? ಅಂದ್ರೆ ಇದಕ್ಕೆ ವಯಸ್ಸಿನ ವಯೋಮಿತಿ ಏನಿಲ್ಲ? ವಯಸ್ಸಿನ ವಯೋಮಿತಿ ನಾವು ಯಾವಾಗ ಯೋಚನೆ ಮಾಡ್ತೀವಿ ಅಂದ್ರೆ ಡೋಸ್ ಫಿಕ್ಸ್ ಮಾಡುವಾಗ ಯೋಚನೆ ಮಾಡ್ತೀವಿ. ಓಕೆ ಓಕೆ, ಯಾರು ಬೇಕಾದ್ರೂ ತಗೋಬೇಕು? ಹೌದು, ಯಾರು ಬೇಕಾದ್ರೂ ತಗೋಬಹುದು. ಡೋಸ್ ಫಿಕ್ಸ್ ಮಾಡುವಾಗ ಎಷ್ಟು ತಗೋಬೇಕು ಅನ್ನೋದನ್ನ ವಯಸ್ಸಿನ ಪ್ರಮಾಣ ನೋಡ್ಕೊಂಡು ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಪುಡಿ ರೆಡಿ ಆಗಿದೆ. ಓಕೆ ಸರ್. ಇದಕ್ಕೆ ಸಾಕಾಗುವಷ್ಟು ಜೇನುತುಪ್ಪ ಬೆರೆಸ್ಕೋಬೇಕಾಗತ್ತೆ. ಅಂದ್ರೆ ನಿಮ್ ಎಲ್ಲಾ ಮೆಡಿಸಿನ್ಗೂ ಜೇನುತುಪ್ಪ ಬೇಕೇ ಬೇಕಲ್ವೇನಪ್ಪ? ಹಾಗಿಲ್ಲ. ಜೇನುತುಪ್ಪ ಯಾವಾಗ ಬೇಕು, ಈ ಒಣ ಕೆಮ್ಮಿದ್ದಾಗ ಜೇನುತುಪ್ಪ ತಗೊಳ್ಳೋದು ಒಳ್ಳೇದಲ್ಲ. ಕಫ ಇರೋದಕ್ಕೆ ಜೇನುತುಪ್ಪ ಉಪಯೋಗಿಸ್ಕೋಬೇಕು. ಈ ಪುಡಿನೂ ಅಷ್ಟೇ, ಒಣ ಕೆಮ್ಮಿದ್ದಾಗ ಉಪಯೋಗಿಸ್ಕೋಬಾರ್ದು. ಒಣ ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ. ಓಹೋ, ನೀವು ಅದನ್ನ ಅಂದ್ರೆ ಹೌದು, ನೆಗಡಿಯಾಗಿ ಕಫ ಸೇರ್ಕೊಂಡು ಜಾಸ್ತಿ ಥಂಡಿಗಾಲ ಇನ್ನೇನು ಶುರು ಆಗುತ್ತೆ. ಡಿಸೆಂಬರ್ ಶುರುನೇ ಥಂಡಿಗಾಲಿ ಶುರು ಆಗುತ್ತೆ. ಹಾಗಾಗಿ ಒಣ ಕೆಮ್ಮಿದ್ದಾಗ ಉಪಯೋಗಿಸ್ಕೋಬಾರ್ದು, ಕಫ ಇದ್ದಾಗ ಮಾತ್ರ ಉಪಯೋಗಿಸ್ಕೋಬೇಕು. ನಾವೇನ್ ಮಾಡ್ಬೇಕು, ಸುಮಾರು 1 ಚಮಚ ಪೌಡರ್ ತಗೊಳ್ತು ಅಂದ್ರೆ ಸುಮಾರು ಅಷ್ಟೇ ಪ್ರಮಾಣದ ಜೇನುತುಪ್ಪ ತಗೋಬೇಕು. ಓಹೋ, ಉಪಯೋಗಿಸೋಕ್ ಮುಂಚೆ ಮಿಕ್ಸ್ ಮಾಡ್ಕೊಂಡು
ಇಟ್ಕೋಬೇಕು. ಸುಮಾರು 1 ದಿವಸಕ್ಕಾಗುವಷ್ಟು ಇಟ್ಕೋಬೇಕು. ಹಾ ಸುಮಾರು 15 ನಿಮಿಷದ ಒಂದು ಗ್ಯಾಪಲ್ಲಿ ಹಾ ಒಂದು 1/4 ಚಮಚದಷ್ಟು ನೆಕ್ತಾ ಇರಬೇಕು. ಹೌದು, ಹಾಗೆ. ಓಕೆ, ಅಂದ್ರೆ ಒಂದು ಬೆಟ್ಟಲ್ಲಿ ಎಷ್ಟು ಬರುತ್ತೋ ಅಷ್ಟು. ಹೌದು, ಅಷ್ಟು. ಅಂದ್ರೆ ಮಕ್ಕಳಾರ ಎಷ್ಟು ನೆಕ್ಕೋಬೇಕು? ಇನ್ನು ಸ್ವಲ್ಪ ಕಡಿಮೆ, ಅದ್ರಲ್ಲಿ ಅರ್ಧದಷ್ಟು. ಅರ್ಧ ಬೆಟ್ಟು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡವರ್ಗಾದ್ರೆ 1/4 ಚಮಚದಷ್ಟು. ಬಟ್ ಇದು ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಏನು? 1 ದಿವಸಕ್ಕಾಗುತ್ತೆ. 1 ದಿವಸಕ್ಕೆ ಪುಡಿ ಸಪರೇಟ್ ಆಗಿ ಇಟ್ಕೋಬೇಕು. ಬೆಳಗ್ಗೆ ಪುಡಿ ಇಟ್ಕೊಂಡು ನಾವು 1 ಸ್ಪೂನ್ ಇದನ್ನ ಹಾಕೊಂಡು ಜೇನುತುಪ್ಪ 1 ಸ್ಪೂನ್ ಹಾಕೊಂಡು ನೆಕ್ಕೊಳ್ಳೋ ಅಷ್ಟು. ಹೌದು, ದಿನಕ್ಕೆ ಒಂದು 8 ರಿಂದ 9 ಸಾರಿ ಉಪಯೋಗಿಸ್ಕೋಬಹುದು. ಓಹೋ, ಹೌದು, ನೆಕ್ಕೊಂಡು ನೋಡ್ಬಿಡೋದ ನಾವು. ಡೆಫಿನೆಟ್ಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಪುನೀತ್ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿರೋದೊಂದು ಏನಿದು ಪುಡಿ ಚೂರ್ಣ. ಇದು ಏನಂದ್ರೆ ಕಫ ಇರುವಂತ ಕೆಮ್ಮಿಗೆ, ಕೆಮ್ಮು ಬಂದಾಗ ಉಪಯೋಗಿಸ್ಕೊಂಡ್ರೆ ಕೆಮ್ಮು ಕಡಿಮೆ ಆಗುವಂತ ಚೂರ್ಣ ಯಾವ ರೀತಿ ಮಾಡೋದು ಒಂದ್ಸರಿ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೆಮ್ಮು ನಿವಾರಣೆಗೆ ಚೂರ್ಣ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಒಣಶುಂಠಿ, ಕಾಳು ಮೆಣಸು, ಹಿಪ್ಪಲಿ ಹಾಕಿ ಪುಡಿ ಮಾಡಿಕೊಳ್ಳಿ. ಆಮೇಲೆ ಇದನ್ನು ಒಂದು ಪ್ಲೇಟ್ಗೆ ಜರಡಿ ಹಿಡಿದು ಒಂದು ಚಿಕ್ಕ ಬೌಲ್ಗೆ ಹಾಕಿಕೊಳ್ಳಿ. ಇದಕ್ಕೆ ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ. ಈಗ ಕೆಮ್ಮು ನಿವಾರಣೆಗೆ ಚೂರ್ಣ ರೆಡಿ ಟು ಈಟ್. ಏನೇನ್ ಚೂಡ ತಿನ್ಬೇಕು, ಏನೇನ್ ಲೇಹ ತಿನ್ಬೇಕು ಡಾಕ್ಟ್ರೆ? ಓಕೆ, ಸಖತ್ತಾಗಿದೆ. ರುಚಿಗೆ ತಿನ್ನುವಂಥದ್ದಲ್ಲ, ಆರೋಗ್ಯಕ್ಕೆ ತಿನ್ನುವಂಥದ್ದು. ಯಾಕಂದ್ರೆ ಜೇನುತುಪ್ಪ ಮಿಕ್ಸ್ ಮಾಡಿರೋದ್ರಿಂದ ಕೆಟ್ಟದಾಗೆಲ್ಲ ಏನಿರಲ್ಲ, ಸಖತ್ ರುಚಿ ಜಾಸ್ತಿನೇ ಇರುತ್ತೆ. ಟ್ರೈ ಮಾಡಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರ ಮನೆ ರುಚಿ ತೋರಿಸ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ನೀವು ಕಾಯ್ತಾ ಇದ್ದೀರಾ, ನನಗೆ ಗೊತ್ತಿದೆ ಚೆನ್ನಾಗಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದೀವಿ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ರಾಧಿಕಾ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ, ಯಜಮಾನ್ ಹೆಸರೇನು? ಚೇತನ್ ಕುಮಾರ್. ಓಕೆ, ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ರಾಧಿಕಾ ಚೇತನ್ ಕುಮಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಇವತ್ ಸಾಗು ಮಾಡ್ತಾ ಇದ್ದೀನಿ. ಏನ್ ಸಾಗು ರೀ? ಪೂರಿ ಜೊತೆ ತಿನ್ಬೋದು. ಪೂರಿ ಸಾಗು ಪೂರಿ ಮಾಡ್ತಾ ಸಾಗು. ಓಕೆ, ಪೂರಿ ಸಾಗು ಮಾಡ್ತಾರೆ. ಪೂರಿ ತಂದಿದ್ದೀರಾ? ಪೂರಿ ತಂದಿಲ್ಲ. ಮತ್ತೆ ಹೆಂಗ್ ತಿನ್ನೋ ಸಾಗುನ? ಸಾಗು ಹಂಗೆ ತಿನ್ಬೋದು. ಬಾಗ್ರಿ ರಾಧಿಕಾ, ನಿಮ್ದೇನ್ರಿ ಕತೆ? ಓಕೆ, ಸಾಗು ಮಾಡಕ್ಕೆ ಏನೇ ತಿಳಿದಿರ ತೋರಿಸ್ಬಿಡಿ. ಸಾಗು ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಬಟಾಣಿ, ಕ್ಯಾರೆಟ್, ಬೀನ್ಸ್, ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಸಾಸಿವೆ, ಚಕ್ಕೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಉಪ್ಪು, ಎಣ್ಣೆ. ಫಸ್ಟ್ ನನ್ಗೊಂದು ಕುಕ್ಕರ್ ಕೊಟ್ಬಿಡಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 years ಆಗಿದೆ. 4 years ಆಯ್ತಾ? ಫಸ್ಟ್ ಇದೆಲ್ಲ ಹಾಕೊಂಡ್ಬಿಡೋಣ. ಏನಂತಾರೆ ಚೇತನ್ ಕುಮಾರ್ ಅವರು? ಏನಿಲ್ಲ, ಖುಷಿ ಪಡ್ತಾರೆ ಈ ಮಡಿಗೆ ಎಲ್ಲ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ನಾನ್ ವೆಜ್ಜಾ? ನೋ ನಾನ್ ವೆಜ್ಜಾ? ನಾನ್ ವೆಜ್. ನಾನ್ ವೆಜ್ಜಾ? ಓಕೆ. ಬಟಾಣಿ ಹಾಕ್ತಾ ಇದ್ದೀರಾ? ನೀರು ಹಾಕ್ಲಾ ಫಸ್ಟ್ ಸ್ವಲ್ಪ? ಹಾಕ್ಬಿಡಿ. ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ, ಒಣಗಿದ ಬಟಾಣಿ ಹಾಕೊಳ್ತಾ ಇದ್ದೀರಾ ನೀವು? ಹಸಿ ಬಟಾಣಿ ಸಿಕ್ಕಲ್ಲ, ಇದನ್ನ ಹಾಕ್ಬೋದು. ನೀರಲ್ಲಿ ನೆನ್ಸಿಟ್ಟು ಹಾಕ್ಬೋದು. ಬೀನ್ಸ್ ಹಾಕ್ತಾ ಇದ್ದೀನಿ. ಎಲ್ಲ ಒಂದೇ ಪ್ರಮಾಣವಾಗಿ ಹಾಕ್ಬೇಕು. ಓಕೆ. ಸಮ ಪ್ರಮಾಣದಲ್ಲಿ ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ. ಯಾರ್ಯಾರಿದ್ದೀರಾ ಮನೇಲಿ? ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮ ತಂಗಿ. ಓ, ನಿಮ್ ತಂಗಿ ನಿಮ್ ಜೊತೆ ಯಾವ ಊರವ್ರು ನೀವು? ನಾವು ಮೈಸೂರು. ಎಲ್ಲಿ ಮೈಸೂರಲ್ಲಿ? ಮೈಸೂರು. ನಮ್ಮ ಯಜಮಾನ್ರು ಬಂದ್ ಮಂಡ್ಯ. ಓಹೋ, ಮಂಡ್ಯದವ್ರೆ? ಒಳ್ಳೇದಾಯ್ತು ಬಿಡಿ. ಎಲ್ಲಿ ಮೈಸೂರಲ್ಲಿ ಮನೆ? ಮೈಸೂರಲ್ಲಿ, ಮೈಸೂರು ಸಿಟಿನೇ. ಅಲ್ಲ, ಎಲ್ಲಿ ಮೈಸೂರು? ಗೋಕುಲಂ. ಅಲ್ಲ, ಎಲ್ಲಿ ಓದಿದ್ ನೀವು? ನಾವೆಲ್ಲ ಓದಿದ್ದು ವಿದ್ಯಾವರ್ತಕ ಇಂಜಿನಿಯರಿಂಗ್ ಕಾಲೇಜ್. ಎಲ್ಲಿ ಮೈಸೂರಲ್ಲಿ? ಇದನ್ನ ಮುಚ್ಚಿಬಿಡೋಣ. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಮಿಕ್ಸಿ ಜಾರ್ ಕೊಡಿ. ಒಂದು ಸ್ಮಾಲ್ ಮಿಕ್ಸಿ ಜಾರ್ ಕೊಡ್ಲಾ? ಸ್ವಲ್ಪ ದೊಡ್ಡದೇ ಕೊಡಿ. ದೊಡ್ಡದೇ ಕೊಡ್ತೀರಾ? ಏನಿದೆ ಅಷ್ಟೊಂದು ಮಸಾಲ? ಏನಿಲ್ಲ, ಅದೇ ಸ್ವಲ್ಪ ಕಾಯಿ. ಓಕೆ, ಹಾಕೊಳ್ಳಿ. ಕಾಯಿ 1 ಕಪ್ ಹಾಕ್ತಾ ಇದ್ದೀನಿ. ಕಡಲೆ, ಇದಕ್ಕೆ ಕಡಲೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಓಕೆ ರಾಧಿಕಾ ಅವರೇ, ಇದಕ್ಕೆ ಕಡಲೆನೇ ಮೇನ್ ಇಂಗ್ರೀಡಿಯೆಂಟ್ಸ್. ಓಹೋ. ಇದಕ್ಕೆ ಒಂದೇ ಒಂದು ಚಕ್ಕೆ ಒಂದೇ ಒಂದಾ? ಸ್ವಲ್ಪ ಇದಿಷ್ಟು. ಹಸಿಮೆಣಸಿನಕಾಯಿ ನಮ್ಗೆ ಎಷ್ಟು ಬೇಕು ಖಾರ ಅಷ್ಟು. ನಿಮ್ಗೆ ಸ್ವಲ್ಪ ಖಾರ ಇರ್ಲಿ ಅಲ್ಲ? ಇಲ್ಲಿ ಪರವಾಗಿಲ್ಲ, ಖಾರ ಇಲ್ಲ. ಸ್ವಲ್ಪ ನೀರು ಕೊಡಿ. ನೀರು ಕೊಡ್ಲಾ? ರುಬ್ಕೊಂಡ್ಬರ್ತೀನಿ. ಓಕೆ, ರುಬ್ಕೊಂಬನ್ನಿ.
ಎರಡಾಯ್ತು. ನೆಕ್ಸ್ಟ್ ಏನು ಏನ್ ಬೇಕು? ಒಂದು ಕಡಾಯಿ ಕೊಡಿ. ಕಡಾಯಿ ಇಡ್ಸಕ್ಕಾಗೋದಾ? ಹ್ಮ್. ಎಷ್ಟು ಕುಗ್ಬೇಕು? ವಿಷಲ್ ಎಷ್ಟು ಕುಗ್ಬೇಕು? 2 ವಿಷಲ್ ಆದ್ರೆ ಅದೆಲ್ಲ ಬೆಂದಿದ್ರೆ ಸಾಕು. 2 ವಿಷಲ್ ಆದ್ರೆ 2 ವಿಷಲ್ ಆದ್ರೆ ಸಾಕು. ಮತ್ತೆ ಇದ್ರಲ್ಲಿ ಬೇಯುತ್ತಲ್ಲ, ಸ್ವಲ್ಪ ಒಂದು 2 ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನನ್ ಮಗನ್ಗೆ ನಿಮ್ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ. ಮಗ ನೋಡ್ತಾನ? ಸ್ಕೂಲ್ ಬೇಬಿ ಸಿಟ್ಟಿಂಗ್ ಹೋಗ್ತಾನೆ. ಹೌದೇನು? ಅವ್ನ್ ಬರ್ತಾ ಇದ್ದಂಗೆ ಅಮ್ಮ ಒಗ್ಗರಣೆ ಡಬ್ಬಿ ಹಾಕು ಅಂತಾನೆ. ಹಾಕಿದ್ರಲ್ಲಿ ನೀವ್ ಒಂದ್ಸಲ ಆಂಧ್ರ ಫಿಶ್ ಮಾಡಿದ್ರ, ಅವನು ಶೋದು ಎಲೆಗಳಿರುತ್ತಲ್ಲ ಗರಿ, ಅದನ್ನ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬುಕ್ ಮೇಲೆ ಇಟ್ಕೊಂಡ್ಬಿಟ್ಟು ಆಂಧ್ರ ಫಿಶ್ ಸ್ಟೈಲ್ ಮಾಡ್ತಾ ಇದೀನಿ, ಸ್ವಲ್ಪ ಬ್ರೇಕ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಮತ್ ಇನ್ನೊಂದ್ ಏನಂದ್ರೆ ಅವನು ಏನೇ ಮಾಡಿದ್ರು ಅಮ್ಮ ನೋಡೋರು ನನ್ನ ಅಡ್ಗೆ ಮನೇಲಿ ಇದ್ರು ಕರಿತಾನೆ, ನನ್ ಕೊಡದೆ ತಿಂತಾ ಇದಾರೆ ನೋಡೋರು, ಒಬ್ರೇ ತಿನ್ಬಿಟ್ಟು ಬ್ರೇಕ್ ತಗೊಂಡ್ಬಿಡ್ತಾರೆ ಅಂತಾನೆ. ಏನ್ ಮಗನ ಹೆಸರು? ಮನೀಶ್ ಗೌಡ. ಮನೀಶ್ ಗೌಡನ? ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ. ಎಣ್ಣೆ ಕಾದಿದೆ, ಈಗ ಸ್ವಲ್ಪ ಆನಿಯನ್ ಹಾಕೋಣ. ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿಗೆ ಹೋಗ್ತೀರಾ ಸಾಟರ್ಡೆ ಸಂಡೇ ರಜಾ ಇದ್ದಾಗ? ಜಾಸ್ತಿ ಅಂದ್ರೆ ನಾವು ಆಕ್ಚುಲಿ ಮಾಲ್ಗೆ ಹೋಗೋದು. ಹೌದಾ? ಟೊಮೆಟೊ ಹಾಕೊಂಡ್ಬಿಡ. ನಾವ್ ಯಾವ್ದಕ್ಕೂ ಉಪ್ಪು ಹಾಕೊಂಡಿಲ್ಲ, ಇದಕ್ಕೂ ಉಪ್ಪು ಹಾಕೊಂಡಿಲ್ಲ, ಆಮೇಲೆ ಹಾಕೊಳ್ಳೋಣ. ಸ್ವಲ್ಪ ಕರ್ಬೇವು ಹಾಕ್ತೀನಿ, ಸ್ವಲ್ಪ ಸಾಲ್ಟ್. ಸಿನಿಮಾಗಿ ಹೋಗ್ತೀರಾ ಅದಕ್ಕ? ಡ್ರಾಮಾನೇ ಲಾಸ್ಟ್ ಅನ್ಕೋತೀನಿ, ಅದಾದ್ಮೇಲೆ ಬಚ್ಚನ್. ಯಜಮಾನ್ರು ಸಿನಿಮಾ ಕಡಿಮೆನಾ? ಹಾ, ಸ್ವಲ್ಪ ಕಮ್ಮಿನೇ ಅವರು. ಇದಕ್ಕೆ ಇವಾಗ ನಾವು ರುಬ್ಕೊಂಡಿರೋದು ಹಾಕೊಳ್ಳೋಣ. ಇದು ಮೋಸ್ಟ್ಲಿ ಪೂರಿ ಚಪಾತಿಗೆಲ್ಲ ತಿನ್ಕೋಬೋದಲ್ವಾ? ಪೂರಿ ಚಪಾತಿಗೆಲ್ಲ ಯಾವ್ದಕ್ಕೆ ಬೇಕಾದ್ರೂ ಹಾಕೋಬೋದಲ್ವಾ? ಯಾವ್ದಕ್ ಬೇಕಾದ್ರೂ ಹಾಕೋಬಹುದು. ನೀವು ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ ಫ್ರೀ ಇದ್ದಾಗ? ನಾನೇನಿಲ್ಲ, ಸ್ವಲ್ಪ ಅಡ್ಗೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ನಂಗೆ. ನಾನ್ ವೆಜ್ ಅಲ್ಲಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದು ಓಪನ್ ಮಾಡ್ಕೊಂಡು ನೋಡೋಣ ಏನಾಗಿದೆ. ಒಂದು ಕಪ್ಪು ಎಲ್ಲ ಸಮ ಪ್ರಮಾಣದ ತರಕಾರಿಗಳು. ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಹಾಕೊಂಡಿದೀವಲ್ಲ. ಕುದಿದೆ. ಎಷ್ಟು ತನಕ ಬೇಯಬೇಕಾಗುತ್ತೆ? ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. 5 ನಿಮಿಷ 10 ನಿಮಿಷ ಬೇಯಬೇಕು. ಅದು ಹಸಿ ಸ್ಮೆಲ್ ಎಲ್ಲ ಕುದಿಸ್ಕೊಂಡಿರೋದ್ರಿಂದ ತರಕಾರಿ ನಾವು ಕಾಯಿ ಕಡಲೆ ಎಲ್ಲ ಹಾಕಿರ್ತೀವಲ್ಲ, ಅದು ಸ್ಮೆಲ್ ಹೋಗ್ಬೇಕಲ್ವಾ. ಓಕೆ, ಫಸ್ಟ್ ಕ್ಲಾಸ್ ಆಗಿ ರುಚಿಯಾಗಿ ಒಂದು ಸಾಗುನ ಮಾಡಿ ತೋರಿಸಿದ್ದಾರೆ. ಪೂರಿ ಸಾಗು, ಚಪಾತಿ ಸಾಗು. ಸಾಗು ಒಳ್ಳೆ ಕಲರ್ ಬಂದಿದೆ. ಕಲರ್ ಮತ್ತೆ ರುಚಿನೂ ಇರ್ಬೋದು ಹಾಗೆ ಅನ್ಕೊಂಡಿದ್ದೀನಿ. ಬಿಸಿ ಬಿಸಿಯಾದ ಸಾಗು ರೆಡಿ. ಏನ್ರಿ ಇದು ಸಾಗು ಹೆಂಗ್ರಿ ತಿನ್ನೋದು? ನೀವು ಪೂರಿ ಮಾಡ್ಕೊಂಡ್ ಬರ್ಬೇಕಲ್ವೇನ್ರಿ? ಹೋಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಧಿಕಾ ಚೇತನ್ ಕುಮಾರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಒಂದು ಸಾಗುನ ಮಾಡಿ ತೋರಿಸಿದ್ದಾರೆ. ಈಸಿಯಾಗಿ ಮಾಡಿ ತೋರಿಸಿದ್ದಾರೆ. ನೋಡೋಣ, ತಿಂದ್ರೆ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ರಾಧಿಕಾ ಅವರು ಯಾವ ರೀತಿ ಮಾಡಿದ್ದಾರೆ ಈ ಸಾಗುನ ತೋರಿಸ್ತೀವಿ, ನೋಡ್ಕೊಳ್ಳಿ. ಸಾಗು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಬಟಾಣಿ, ನೀರು, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಅರಿಶಿಣ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಚಕ್ಕೆ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಉಪ್ಪು, ರುಬ್ಬಿಕೊಂಡ ಮಸಾಲ, ನೀರು, ಬೇಯಿಸಿದ ತರಕಾರಿ ಹಾಕಿ ಚೆನ್ನಾಗಿ ಕುದಿಸಿ. ಈಗ ಸಾಗು ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ನಮಸ್ಕಾರ, ಚೇತನ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಂಡ್ಯದ ಚೇತನ್ ಕುಮಾರ್ ಅವರು ಜೊತೆಗೆ ಅವ್ರ ಮಗನ ಕರ್ಕೊಂಡು ಬಂದಿದ್ದಾರೆ. ಹೆಸರೇನು? ಏನೋ ರೋಪ್ ಹಾಕ್ತೀಯ ಮನೇಲಿ? ರೋಪ್ ಹಾಕ್ತೀಯನೋ? ಸ್ವಲ್ಪ ತಿಂತೀಯನೋ? ಸ್ವಲ್ಪ ಬೇಕು ಅಂತೀಯ ಮನೇಲಿ? ಒಂದು ಸ್ಮಾಲ್ ಬ್ರೇಕ್ ಹೇಳೋ ನೋಡೋಣ. ಬ್ರೇಕ್ ಹೇಳು. ಒಂದ್ಸರಿ ಬ್ರೇಕ್ ಹೇಳ್ತೀನ. ಸ್ಮಾಲ್ ಬ್ರೇಕ್ ಅಂತ ಹೇಳು ನೋಡೋಣ.
ಅವನೇನೇ ಇದ್ರು ಮನೇಲಿ ಮಾತ್ರ ಡೌನ್ ಆಗ್ಬಿಟ್ಟಿದೆ, ಬ್ರೇಕು ಡೌನ್ ಆಗ್ಬಿಟ್ಟಿದೆ ಈಗ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ರಾಧಿಕಾ ಅವರು ತುಂಬಾ ಸಖತ್ತಾಗಿರೋ ಸಾಗು ಮಾಡಿ ತೋರಿಸಿದ್ದಾರೆ ಸರ್. ನೀವು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ